ಮಿತ್ರರೇ, ಭಾರತ ಟಿ20 ಕ್ರಿಕೆಟ್ ತಂಡವು ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧ ಆಡಿದ 5 ಪಂದ್ಯಗಳ ಪೈಕಿ 4 ಪಂದ್ಯಗಳಲ್ಲಿ ಸೋತು ಸುಣ್ಣವಾಗಿದೆ. ಮೂರನೇ ಟಿ20 ಪಂದ್ಯದಲ್ಲಿ ಭಾರತ ಅವಮಾನಕರ ರೀತಿಯಲ್ಲಿ 76 ರನ್ನಿಗೆ ಆಲ್ಔಟ್ ಆಗಿದೆ. ಅಂದಮೇಲೆ ಮುಂದಿನ ಟಿ20 ವಿಶ್ವಕಪ್ ತಂಡಕ್ಕೆ ಯುವ ಆಟಗಾರರನ್ನು ಸಿದ್ಧಪಡಿಸುವ ಗೌತಮ್ ಗಂಭೀರ್ ಯತ್ನ ಟುಸ್ಸಾಗಿದೆ ಅಂತಲೇ ಹೇಳಬಹುದು. ನಾವು 4 ಪಂದ್ಯಗಳಲ್ಲಿ ಸೋತ ಬಳಿಕ ಕೆಟ್ಟ ತಂಡವಾಗೋದಿಲ್ಲ. ನಾವು ಪಿಚ್ ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಸೋಲುವುದು ಗ್ಯಾರಂಟಿ ಎಂದು ಗಂಭೀರ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಹಾಗಾದರೆ ಪಿಚ್ ಪರಿಸ್ಥಿತಿಯ ಅರ್ಥ ಮಾಡಿಕೊಳ್ಳಲು ಎಷ್ಟು ಪಂದ್ಯಗಳಲ್ಲಿ ಸೋಲಬೇಕು ಎಂದು ಗಂಭೀರ್ ಅವರನ್ನು ನಾವು ಕೇಳಬೇಕಾಗಿದೆ. ಭಾರತ ಟಿ20 ಕಪ್ತಾನ ಶ್ರೇಯಸ್ ಅಯ್ಯರ್ ಹೇಳಿದ್ದೇನು? ಆಟಗಾರರು ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ನೀವು ಏನು ಮಾಡುತ್ತಿದ್ದೀರೆಂದು ಆತ್ಮಾವಲೋಕನ ಮಾಡಿಕೊಳ್ಳಬೇಕೆಂದು ಹೇಳಿದ್ದಾರೆ. ಆದರೆ ಶ್ರೇಯಸ್ ಅಯ್ಯರ್ ಕಪ್ತಾನರಾದ ಮೇಲೆ ಮಾಡುತ್ತಿರುವುದೇನು? ಒಂದು ಪಂದ್ಯದಲ್ಲಿ ಆಡಿದು ಬಿಟ್ಟರೆ ಉಳಿದೆಲ್ಲ ಪಂದ್ಯಗಳಲ್ಲೂ ಅಷ್ಟೇನು ಸ್ಕೋರ್ ಮಾಡಿಲ್ಲ. ಕಳೆದ ಬಾರಿ ಟಿ20 ವಿಶ್ವಕಪ್ನಲ್ಲಿ ಸಂಜು ಸ್ಯಾಮ್ಸನ್ ಆಡಿದ ಎಲ್ಲ ಪಂದ್ಯಗಳಲ್ಲೂ ಉತ್ತಮ ಸ್ಕೋರ್ ಮಾಡಿದ್ದರು. ಹೀಗಾಗಿ ಅವರನ್ನು ಕೈಬಿಟ್ಟಿದ್ದು ದೊಡ್ಡ ಪ್ರಮಾದ ಎಂದರೆ ತಪ್ಪಾಗಲ್ಲ. ಇನ್ನು ವೈಭವ್ ಸೂರ್ಯವಂಶಿ ಎಲ್ಲ ಎಸೆತಗಳಿಗೆ ಸಿಕ್ಸರ್ ಬಾರಿಸುವುದಕ್ಕೆ ಪ್ರಯತ್ನಿಸದೆ ತಾಂತ್ರಿಕ ಕೌಶಲ್ಯವನ್ನು ಸುಧಾರಿಸಿಕೊಳ್ಳಬೇಕಾಗಿದೆ. ಟೀಮ್ ಇಂಡಿಯಾದಲ್ಲಿ ಮುಂದಿನ ಟಿ20 ವಿಶ್ವಕಪ್ಗೆ ಯಾವ ಆಟಗಾರರನ್ನು ಹೊಸದಾಗಿ ಸೇರಿಸಿಕೊಳ್ಳಬಹುದೆಂದು ಈಗ ನೋಡೋಣ. ಮುಂದಿನ ವಿಶ್ವಕಪ್ ಟಿ20 ತಂಡಕ್ಕೆ ಶುಭಮನ್ ಗಿಲ್, ಯಶಸ್ವಿ ಜೈಸ್ವಾಲ್ ಅವರನ್ನು ಓಪನಿಂಗ್ ಪೇರ್ ಆಗಿ ಆಡಿಸಬಹುದು. ಈಗಿರುವ ಓಪನಿಂಗ್ ಪೇರ್ ಪವರ್ ಪ್ಲೇ ಮುಗಿಯುವಷ್ಟರಲ್ಲಿ ಬಿದ್ದು ಹೋಗಿರುತ್ತದೆ. ಇದರಿಂದ ಟೀಮ್ ಇಂಡಿಯಾಗೆ ಆರಂಭಿಕ ಬ್ಯಾಟ್ಸ್ಮನ್ಗಳು ಸಾಕಷ್ಟು ರನ್ ಕಲೆ ಹಾಕುವಲ್ಲಿ ವಿಫಲರಾಗಿದ್ದಾರೆ. ವೇಗದ ಬೌಲರ್ಗಳಾದ ಮೊಯ್ಸಿನ್ ಖಾನ್ ಅವರನ್ನು ಹರ್ಷದೀಪ್ ಸಿಂಗ್ ಮತ್ತು ಪ್ರಿನ್ಸ್ ಯಾದವ್ ಜೊತೆ ಸೇರಿಸಿಕೊಳ್ಳಬಹುದು. ಇದಿಷ್ಟೇ ಅಲ್ಲದೆ ಮೊಹಮ್ಮದ್ ಸಿರಾಜ್ ಅವರನ್ನು ಟಿ20ಯಲ್ಲಿ ಆಡಿಸಬೇಕಾಗಿದೆ. ಇದಲ್ಲದೆ ಸ್ಪಿನ್ ಬೌಲಿಂಗ್ನಲ್ಲಿ ಸಾಯಿ ಕಿಶೋರ್ ಜೊತೆ ಅನುಭವಿ ಬೌಲರ್ ಆಗಿರುವ ಕುಲ್ದೀಪ್ ಯಾದವ್ ಅವರಿಗೆ ಚಾನ್ಸ್ ನೀಡಬಹುದು. ಕರ್ನಾಟಕದ ಗ್ರೇಟ್ ಸ್ಪಿನ್ ಬೌಲರ್ ಅನಿಲ್ ಕುಂಬ್ಳೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯಾಗಿದ್ದು 38 ವರ್ಷಕ್ಕೆ. ಅದೇ ರೀತಿ ಕುಲ್ದೀಪ್ ಯಾದವ್ ಅವರಿಗೆ ಈಗ 31 ವರ್ಷಗಳಾಗಿದ್ದು ಇನ್ನೂ ಕೆಲವು ವರ್ಷಗಳವರೆಗೆ ಅವರನ್ನು ಆಡಿಸಬಹುದು. ಈಗಿರುವ ತಂಡದಲ್ಲಿ ವ್ಯಾಪಕ ಬದಲಾವಣೆ ಮಾಡಿ ಹೊಸ ತಂಡವನ್ನು ಆಯ್ಕೆ ಮಾಡಿದರೆ ಮಾತ್ರ ಭಾರತ ತಂಡಕ್ಕೆ ಉಳಿಗಾಲ. ಇಲ್ಲದಿದ್ದರೆ ಮರ್ಯಾದೆ ಕಳೆದುಕೊಂಡು ಟಿ20 ಟೀಮ್ ಇಂಡಿಯಾ ನಗೆಪಾಟ್ಲಿಗೆ ಗುರಿಯಾಗಬೇಕಾಗುತ್ತೆ. 2028ರಲ್ಲಿ ಟಿ20 ವಿಶ್ವಕಪ್ ಮತ್ತು ಒಲಿಂಪಿಕ್ಸ್ ಪಂದ್ಯಾವಳಿಗೆ ಉತ್ತಮ ತಂಡವನ್ನು ಸಜ್ಜುಗೊಳಿಸುವ ಹೊಣೆ ಈಗ ಆಯ್ಕೆ ತಂಡದ ಹೆಗಲಿಗೆ ಬಿದ್ದಿದೆ. ಮಿತ್ರರೇ, ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.